ಶ್ರುತಿ, ನಿನ್ ಮಗ್ನಲ್ಲಿ ಏನೋ ಬದಲಾವಣೆ ಕಾಣ್ತಿದೆ. ಇತ್ತೀಚೆಗೆ ಓದೋದಕ್ಕೆ ಕಷ್ಟಪಡ್ತಿಲ್ಲ ಅಲ್ವಾ? ಹೌದು ಕಣೆ, ಎಲ್ಲ ಸ್ಲೋಲಿ ಬೆಟರ್ ಆಗ್ತಾ ಇದೆ. ಇದಕ್ಕೆ ನಾನು ಧೀಮಹಿ ಚೈಲ್ಡ್ ನ್ಯೂರೋಲಜಿ ಡೆವಲಪ್ಮೆಂಟ್ ಸೆಂಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಾ? ನನ್ ಮಗಳು ಇತ್ತೀಚೆಗೆ ಓದೋದಕ್ಕೆ ಬರೆಯೋದಕ್ಕೆ ಕಷ್ಟಪಡ್ತಿದ್ದಾಳೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಮೊದಲಿಗೆ ಇದೇ ರೀತಿ ಫೀಲಿಂಗ್ ಇತ್ತು, ಆದ್ರೆ ನಾನು ಧೀಮಹಿ ತಜ್ಞರನ್ನ ಭೇಟಿ ಮಾಡಿದಾಗ ಗೊತ್ತಾಯ್ತು ಇದು ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ. ಡೆವಲಪ್ಮೆಂಟಲ್ ಡಿಸಾರ್ಡರಾ? ಏನದು? ಮಕ್ಕಳಿಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಕಷ್ಟ ಆಗುತ್ತೆ, ಅದನ್ನ ಡಿಸ್ಲೆಕ್ಸಿಯಾ ಅಂತಾರೆ. ಅದು ಡೆವಲಪ್ಮೆಂಟಲ್ ಡಿಸಾರ್ಡರ್ ಮಕ್ಕಳಲ್ಲಿ ಕಂಡು ಬರುತ್ತೆ. ಧೀಮಹಿ ತಜ್ಞರು ತುಂಬಾ ಕೂಲ್ ಆಗಿ ಟೆಸ್ಟ್ ಮಾಡಿ ಚಿಕಿತ್ಸೆ ಕೊಟ್ರು. ಕೇವಲ ಮೆಡಿಸಿನ್ ಮಾತ್ರ ಅಲ್ಲ, ಥೆರಪಿಯಿಂದ ಕೂಡ ಡಿಸ್ಲೆಕ್ಸಿಯಾ ಪ್ರಾಬ್ಲಮ್ ನ ಅಲ್ಲಿ ಕ್ಯೂರ್ ಮಾಡ್ತಾರೆ. ಆಹಾ, ನಾನು ಈ ಕೂಡಲೇ ಕನ್ಸಲ್ಟ್ ಮಾಡ್ಬೇಕು. ಬಟ್ ಫಸ್ಟ್ ಸ್ಟೆಪ್ ಎಲ್ಲಿ ಶುರು ಮಾಡೋದು? ಜಸ್ಟ್ ಕಾಲ್ ದೆಮ್, ದೇ ಆರ್ ಸೋ ಅಪ್ರೋಚಬಲ್. ಆದ್ರೆ ಲೇಟ್ ಮಾಡ್ಬೇಡ, ಓಕೆ? ನಿಮ್ಮ ಮಕ್ಕಳು ಓದಲು ಬರೆಯಲು ಕಷ್ಟಪಡುತ್ತಿದ್ದರೆ ಶಿವಮೊಗ್ಗದಲ್ಲಿರುವ ಧೀಮಹಿ ಚೈಲ್ಡ್ ನ್ಯೂರೋಲಜಿ ಅಂಡ್ ಡೆವಲಪ್ಮೆಂಟ್ ಸೆಂಟರ್ಗೆ ಭೇಟಿ ಕೊಡಿ.